ನಮಸ್ಕಾರ ಸ್ನೇಹಿತರೆ. ಎಲ್ಲ ಇದ್ದವನಿಗೆ ಚಿಂತೆಯಂತೆ, ಏನೂ ಇಲ್ಲದವನಿಗೆ ಆರಾಮ್ ನಿದ್ದೆಯಂತೆ. ಇದು ಹಳೆಯ ಕಾಲದ ಗಾದೆ, ಹಾಗೆ ಹಿರಿಯರು ಹೇಳ್ತಿದ್ದಂತ ಮಾತು. ಇವತ್ತು ಆ ಮಾತು ಸದ್ಯ ನಿಜಕ್ಕೂ ಅದು ನೆನ್ಪು ಮಾಡ್ಕೊಳ್ಳುವಂತ ದಿನ. ಯಾಕೆಂದ್ರೆ 2 ದಿನದಲ್ಲಿ ನೀವೇನಾಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. CJ ರಾಯ್ ಅವರು ಅವರ ಸಾವು ಎಷ್ಟು ನ್ಯಾಯ ಅಂತ ಹೇಳುತ್ತೆ. ಸೊ CJ ರಾಯ್ ಅವರ ಸಾವು ನ್ಯಾಯವೇ? ಈ ಸಾವಿಗೆ ಏನ್ ಕಾರಣ ಇರಬಹುದು? ಮಧ್ಯಾಹ್ನದಂದು ರಿಚ್ಮಂಡ್ ಸರ್ಕಲ್ ಹತ್ರ ಅವರ ಕಚೇರಿಯಲ್ಲಿ ಶೂಟ್ಔಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು? ಆದ್ರೆ ಒಂದಷ್ಟು ವಿಚಾರ ನೋಡಕ್ ಹೋದ್ರೆ ಇದೇ ರೀತಿ ಹಿಂದೆ ಕಾಫಿ ಡೇ ಅನ್ನುವಂತ ಮಾಲೀಕ ಏನಿದ್ರು ಸಿದ್ಧಾರ್ಥ್ ಅವರು ಕೂಡ ಇದೇ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆಗ ತಮ್ಮ ಪತ್ನಿ ಯಾವುದಕ್ಕೂ ಹೆದರದೆ ಮುಂದೆ ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ ತಮ್ಮದೇ ಆದಂತಹ ಕಂಪನಿಯನ್ನ ಮುನ್ನಡೆಸಿ ಇವತ್ತು ಪ್ರಾಫಿಟ್ಗೆ ತಂದು ನಿಲ್ಲಿಸಿದ್ದಾರೆ. ಇದೇ ತರ ರಾಯ್ ಕೂಡ ಏನಾದ್ರೂ ಯೋಚನೆ ಮಾಡಬಹುದಿತ್ತು. ಈ IT ದಾಳಿ ಇನ್ನೊಂದು ಏನಾದ್ರೂ ಇರಬಹುದು. ಆ ಎಲ್ಲಾ ಒಂದು ವಿಚಾರಗಳಿಂದ ಯೋಚನೆ ಮಾಡಿ ತಾವು ನಿರ್ಧಾರ ತೆಗೆದುಕೊಂಡು ಒಂದು ಜೀವನವನ್ನ ಮುನ್ನಡೆಸಬಹುದಿತ್ತು ಅನ್ನೋ ಒಂದು ಆಪ್ಷನ್ ಇತ್ತು ಅವ್ರ ಹತ್ರ. ಆದ್ರೆ ಯಾಕೆ ಈ ಒಂದು ಸಾವು ನಿರ್ಧಾರ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ. ನಿಜಕ್ಕೂ ಈ ಸಾವಿನ ರಹಸ್ಯ ಏನು? ಈಗ ಒಂದು ಸ್ಪೆಷಲ್ ತಂಡ SIT ಕೂಡ ರಚನೆ ಮಾಡಿದ್ದಾರೆ. ಅವರು ಒಂದಷ್ಟು ತನಿಖೆಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳು ಹೊರ ಬರಬಹುದು ರಾಯ್ ಅವರ ಬಗ್ಗೆ. ಸದ್ಯಕ್ಕೆ ಅವರ ಕುಟುಂಬಕ್ಕೆ ಗೊತ್ತಿತ್ತಾ ಇವರ ಒಂದು ಸಾವಿನ ನಿರ್ಧಾರ ತೆಗೆದುಕೊಳ್ತಾರೆ ಅಂತ, ಅಥವಾ ಅವ್ರ ಕುಟುಂಬದ ಮುಂಚೆ ಏನಾದ್ರೂ ಹಿಂಟ್ ಕೊಟ್ಟಿದ್ರಾ? ಎಲ್ಲವುದನ್ನ ನಾವು ಈ ತನಿಖೆ ವಿಚಾರದಲ್ಲಿ ಏನೇನಾಗ್ತಿದೆ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಹೋಗೋಣ. ಸದ್ಯ ಇವರನ್ನೇ ನಂಬಿ ಸಾಕಷ್ಟು ಕುಟುಂಬಗಳು ಕೂಡ ಈ ನೋವನ್ನ ಭರಿಸಲಾಗದೆ ಅವರು ಕೂಡ ದುಃಖಿತರಾಗಿದ್ದಾರೆ ಅನ್ನೋದನ್ನ ನಾವು ತಿಳಿಬೇಕು. ಇನ್ನು CJ ರಾಯ್ ಅವರು ಬೇರೆ ಕಂಪನಿಗೆ ಕೆಲಸ ಮಾಡ್ತಾ ಇದ್ರು. ಆ ಕಂಪನಿ ಒಳಗೆ ಅವರು ಕೆಲಸ ಮಾಡ್ತಾ ಇದ್ರು. ಆದ್ರೆ ಸ್ವಂತ ಏನೋ ಮಾಡಬೇಕು ಅಂತ ತಾಯಿಯ ಭೂ ಸ್ವಾಧೀನವನ್ನ ಮಾಡ್ಕೊಳ್ತಾರೆ. ತಮ್ಮದೇ ಸ್ವಂತ ಕಂಪನಿಯನ್ನ ನಿರ್ಮಿಸಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ದಕ್ಷಿಣ ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಒಂದಾಗಿ ಬೆಳಿತಾರೆ. ಇನ್ನೊಂದು ವಿಚಾರವನ್ನ ನಾವು ಹೇಳಕ್ ಇಷ್ಟಪಡ್ತೀನಿ. ಕಾರ್ ಸೇಲ್ಸ್ ಮ್ಯಾನ್ ಅವಮಾನ ಮಾಡಿದ್ರಂತೆ ಅವ್ರಿಗೆ. ಅವತ್ತು ನಿರ್ಧಾರ ಮಾಡ್ತಾರೆ. ಆದ್ರೆ ಇವತ್ತು ಅವ್ರ ಹತ್ರ 10 ಐಷಾರಾಮಿ ಕಾರುಗಳಿವೆ. ಅವರ ಮನೆ ಮುಂದೆ ಸಾಲುಗಟ್ಟಲೆ ನಿಂತಿರುತ್ತೆ. ಹಾಗೆ ಬಿಗ್ ಬಾಸ್ ಹನುಮಂತು ಕೂಡ ನಿಮ್ಗೆ ಗೊತ್ತಿರಬಹುದು. ಹನುಮಂತಗೂ ಕೂಡ ಒಂದಷ್ಟು ದುಡ್ಡನ್ನ ಕೊಟ್ಟು ನೀನ್ ಮನೆ ಕಟ್ಸು, ಮನೆಗೆ ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಕೂಡ ಮಾತು ಕೊಟ್ಟಿರ್ತಾರೆ CJ ರಾಯ್ ಅವರು. ಆದ್ರೆ ಅವರು ಇವತ್ತು ಇಲ್ಲ. ಇದನ್ನ ಹನುಮಂತು ಕೂಡ ನೆಂದು ದುಃಖಿತರಾಗ್ತಾರೆ. ಸೊ ಇದೇ ರೀತಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಕೂಡ CJ ರಾಯ್ ಅವರು ಮಾಡ್ತಿದ್ರು. ಈ ಒಂದಷ್ಟು ವಿಚಾರಗಳನ್ನು ಕೂಡ ಹೊರಗೆ ಬರ್ತಾ ಇತ್ತು. ಅವ್ರ ಬಗ್ಗೆ ಒಂದಷ್ಟು ದಾನ ಧರ್ಮಗಳಲ್ಲೂ ಅವ್ರ ಕೈ ಮುಂದೆ ಇರ್ತಾ ಇತ್ತು. ಹಾಗೆ ಕನ್ನಡ ಸಿನಿಮಾಗಳನ್ನ ನಿರ್ಮಿಸ್ತಾ ಇದ್ರು. ಒಂದಷ್ಟು ಕೇರಳ ಈ ಒಂದು ಭಾಗಗಳಲ್ಲಿ ಬರ್ತಕ್ಕಂಥ ಸಿನಿಮಾಗಳು, ಆದ್ರೆ ನಮ್ಮ ಸಿನಿಮಾಗಳಲ್ಲೂ ಕೂಡ ಅವರು ನಿರ್ಮಾಣ ಸಂಸ್ಥೆಯನ್ನ ಕೂಡ ತೊಟ್ಟಿದ್ರು. ಹೀಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳು, ಒಂದಷ್ಟು ನಿರ್ಮಾಣ, ಒಂದಷ್ಟು ಕಂಪನಿ, ಅವರೊಂದು ಐಷಾರಾಮಿ ಜೀವನ, ಇದೆಲ್ಲದರ ಮಧ್ಯೆ ಈ ಒಂದು IT ದಾಳಿಯಿಂದಲೇ ಅವರು ಸೂಸೈಡ್ ಮಾಡ್ಕೊಂಡ್ರು ಅನ್ನೋದನ್ನ ಯಾರು ಕೂಡ ನಂಬಕ್ ಆಗ್ತಾ ಇಲ್ಲ. ಇದು ಹೇಗಾಯ್ತು ಅನ್ನೋದು ಈಗ ನಾವು ತನಿಖೆಯಿಂದ ತಿಳ್ಕೊಳ್ಬೇಕಾಗುತ್ತೆ. ಸೊ ಸ್ನೇಹಿತರೆ, ಇನ್ನು ಇವತ್ತು ಅಂದ್ರೆ ಭಾನುವಾರ ಅವರ ಅಂತಿಮ ಸಂಸ್ಕಾರ ಆಯ್ತು. ಅವರ ಇಚ್ಛೆಯಂತೆಯೇ ಅವರ ಒಂದು ಕಾಸ್ಟ್ಲಿಯೆಸ್ಟ್ ಜೀವನ ಹೇಗಿದೆ ಅದರಂತೆಯೇ ಅವರ ಕಾಸ್ಟ್ಲಿಯೆಸ್ಟ್ ಗಾಗಲ್ಸ್, ಕಾಸ್ಟ್ಲಿಯೆಸ್ಟ್ ದುಬಾರಿಯಾದಂತಹ ಬ್ಲೇಸರ್ ಗಳನ್ನ ಹಾಕಿ ಅವರ ಇಚ್ಛೆಯಂತೆಯೇ ಅವರ ರೆಸಾರ್ಟ್ಗಲ್ಲಿಯೇ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ CJ ರಾಯ್ ಅವ್ರಿಗೆ. ಸೊ ಅವರ ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ಕುಸಿದೋಗಿರುವಂತ ವಿಡಿಯೋಗಳು ಕೂಡ ನೋಡ್ತಾ ಇದ್ದೀರಾ ನೀವು. ಆದ್ರೆ ನಾವು ಒಂದು ಮಾತು ಹೇಳೋದೇನಂದ್ರೆ, ಯಾವುದನ್ನೇ ಇರಲಿ, ಯಾವುದೇ ಕಷ್ಟ ಬರಲಿ, ಏನೇ ಇರಲಿ, ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ. ಇದನ್ನ ಹೊರತುಪಡಿಸಿ ಬೇರೆ ಏನೋ ಇದೆ, ಅದನ್ನ ಹುಡುಕಿ ಹೊರಟ್ರೆ ಮನುಷ್ಯ ತುಂಬಾ ಚೆನ್ನಾಗಿರುತ್ತೆ ಜೀವನ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ನೋಡೋಣ ಇನ್ನಷ್ಟು ತನಿಖೆ ಹೊರ ಬರುತ್ತೆ, ಏನಾಗುತ್ತೆ ಏನು ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ದಂಗೆ ಮುಂದಿನ ವಿಡಿಯೋದಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ.